MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಭರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. ಅಧಿವೇಶನ ಮುಗಿಯೋಕೆ ಬರ್ತಾ ಇದ್ದಂತೆ ಪಟ್ಟದ ಆಟ ಮತ್ತಷ್ಟು ರೋಚಕ ಘಟ್ಟಕ್ಕೆ ತಲುಪ್ತಾ ಇದೆ. ಇಷ್ಟು ಸಂಖ್ಯಾಬಲ ಅಂತ ಚರ್ಚೆ ಜೋರಾಗಿಯೇ ನಡೀತಾ ಇತ್ತು. ಇದೀಗ ಡಿಕೆಶಿಯೇ ಹೈಕಮಾಂಡ್ ಮುಂದೆ ನಂಬರ್ ಗೇಮ್ಗೆ ಮುಂದಾಗಿದ್ದಾರೆ. ನಿನ್ನೆ ಡಿನ್ನರ್ ಸಭೆ ಮೂಲಕ ಶಕ್ತಿ ಪ್ರದರ್ಶನ ನಡೆದಿದೆ. ಡಿಕೆ ಗೇಮ್ನ ಇನ್ಸೈಡ್ ರಿಪೋರ್ಟ್ ಇಲ್ಲಿದೆ ನೋಡಿ. ಬೆಳಗಾವಿ ಅಧಿವೇಶನ ಮುಗಿಯೋಕೆ ಕೆಲವೇ ದಿನಗಳಷ್ಟೇ ಬಾಕಿ ಇರುವಾಗಲೇ ಪಟ್ಟದ ಆಟ ರೋಚಕ ಘಟ್ಟಕ್ಕೆ ಬಂದು ನಿಂತಿದೆ. ಕ್ಷಿಪ್ರ ರಾಜಕೀಯ ಬೆಳವಣಿಗೆ ನಡೆಯುತ್ತಿದೆ. ಸಿಎಂ ಸಿದ್ದರಾಮಯ್ಯ ಬಣ ಡಿನ್ನರ್ ಸಭೆ ಮೂಲಕ ಶಕ್ತಿ ಪ್ರದರ್ಶನ ಮಾಡುತ್ತಿದ್ದಂತೆ ಅಲರ್ಟ್ ಆದ ಡಿಕೆ ಬಣ ನಿನ್ನೆ ಬೆಳಗಾವಿಯ ಫಾರ್ಮ್ ಹೌಸ್ನಲ್ಲಿ ಡಿನ್ನರ್ ಸಭೆ ನಡೆಸಿದ್ದಾರೆ. ಸಭೆಯಲ್ಲಿ ಆಪ್ತ ಸಚಿವರು, 40ಕ್ಕೂ ಹೆಚ್ಚು ಶಾಸಕರು, 15 MLCಗಳು ಭಾಗಿಯಾಗಿದ್ರು. ಔತಣಕೂಟದ ಮುಂದಾಳತ್ವವನ್ನ ತಮ್ಮ ಡಿಕೆ ಸುರೇಶ್ ವಹಿಸಿದ್ರು. ಡಿನ್ನರ್ ಸಭೆ ಮಾಡುವ ಮೂಲಕ ತನಗೂ ಶಾಸಕರ ಸಂಖ್ಯಾಬಲ ಇದೆ ಅನ್ನೋ ಸ್ಪಷ್ಟ ಮೆಸೇಜ್ ಪಾಸ್ ಮಾಡಿದ್ದಾರೆ. ಇನ್ನು ಡಿಕೆ ಡಿನ್ನರ್ ಸಭೆಯಲ್ಲಿ ಚರ್ಚೆಯಾಗಿರುವ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಮಾಹಿತಿ TV9ಗೆ ಸಿಕ್ಕಿದೆ. ಅದೇನು ಅನ್ನೋದನ್ನ ನೋಡೋದಾದ್ರೆ, 100ಕ್ಕೂ ಹೆಚ್ಚು ಶಾಸಕರು ತಮ್ಮೊಂದಿಗಿದ್ದಾರೆ ಅಂತ ಡಿನ್ನರ್ ಸಭೆಯಲ್ಲಿ ಡಿಕೆ ಪ್ರಸ್ತಾಪಿಸಿದ್ದಾರೆ. ಯಾರು ತಲೆಕೆಡಿಸಿಕೊಳ್ಳಬೇಡಿ ಅಂತ ಆಪ್ತ ಶಾಸಕರಿಗೆ ಡಿಕೆ ಭರವಸೆ ಕೊಟ್ಟಿದ್ದಾರೆ. ಇನ್ನು ಸಿಎಂ ಸಿದ್ದು ಪರ ನಿಂತಿರುವ ಸಚಿವರ ಲಿಸ್ಟ್ ಕೂಡ ಡಿಕೆ ರೆಡಿ ಮಾಡಿದ್ದಾರೆ. ಅಗತ್ಯ ಬಂದ್ರೆ ಹೈಕಮಾಂಡ್ ಮುಂದೆ ನಂಬರ್ ಪ್ರದರ್ಶನ ಮಾಡೋಕ್ಕೂ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಶಾಸಕರ ಸಂಖ್ಯೆ ಮುಖ್ಯವಾದ್ರೆ ಅದಕ್ಕೂ ಸೈ ಅಂತ ಸಭೆಯಲ್ಲಿ ಡಿಕೆ ಹೇಳಿದ್ದಾರಂತೆ. ಇನ್ನು ಯತೀಂದ್ರ ಹೇಳಿಕೆ ಬಗ್ಗೆಯೂ ಸಭೆಯಲ್ಲಿ ಚರ್ಚೆಯಾಗಿದೆ. ಈ ವೇಳೆ ಕೆಲ ಶಾಸಕರು ಯತೀಂದ್ರಗೆ ನೋಟಿಸ್ ಕೊಡಬೇಕು ಅಂದಿದ್ದಾರಂತೆ. ಇದಕ್ಕೆ ಉತ್ತರಿಸಿದ ಡಿಕೆ, ಮುಂದೆ ಅದಕ್ಕೆ ಸರಿಯಾದ ಉತ್ತರ ಕೊಡ್ತೀನಿ, ಕಾಯ್ತೀರಿ ಅಂದಿದ್ದಾರಂತೆ. ಸ್ಫೋಟಕ ಹೇಳಿಕೆ ಕೊಟ್ಟಿರುವ ಡಿಕೆ ಆಪ್ತ ಶಾಸಕ ಇಕ್ಬಾಲ್ ಹುಸೇನ್, ಅಧಿವೇಶನದ ಬಳಿಕ ಡಿಕೆ ಸಿಎಂ ಆಗ್ತಾರೆ ಅಂದಿದ್ದಾರೆ. ಶುಭ ನಾನೇ ಕೊಡ್ತಾ ಇದ್ದೀನಲ್ಲ, ಹೇಳ್ತಾ ಇದ್ದೀನಲ್ಲ. ಯಾವಾಗ ದೇವರ ಎಷ್ಟು ಸಲ ಹೇಳಿ ನಾನು ಅಧಿವೇಶನ ಆಗ್ತಾರೆ, ಅಧಿವೇಶನ ಆದ್ಮೇಲೆ ಆಗ್ತಾರೆ, ಏನು ತಪ್ಪೇನಿದೆ. ನಾನು ಹೇಳ್ತಾ ಇದ್ದೀನಿ, ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶ ಇದೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಈಗ ಹಣೆ ಬರಹ ಅಂತ ಹೇಳ್ತಾರೆ ಸರ್. ಡಿ ಕೆ ಶಿವಕುಮಾರ್ ಅವರು ಹಣೆಯಲ್ಲಿ ಬರ್ದಿದ್ರೆ ಸಿಎಂ ಆಗ್ತಾರೆ. ನಾವು ಹೇಳ್ತಾ ಇದ್ರೆ ಹೈಕಮಾಂಡ್ ತೀರ್ಮಾನ. ಎಲ್ಲದಕ್ಕೂ ಹಣೆ ಬರಹನೇ. ಈಗ ನಾನು ಶಾಸಕನಾಗಬೇಕಾದ್ರೂ ಹಣೆ ಬರಹನೇ ಅಲ್ವಾ? ಏನು ಆಗದವ್ರೆ ಹಣೆ ಬರಕ್ಕೆ ಹೊಣೆ ಯಾರು? ಎಲ್ಲನೂ ಭಗವಂತ ಹಣೆ ಬರದಲ್ಲಿ ಬರ್ದಿದ್ರೆ ಆಗೋದು. ಶಿವಕುಮಾರ್ ಒಂದು ಅವಕಾಶ ಇದೆ. ಶಿವಕುಮಾರ ಶ್ರಮಕ್ಕೆ, ಹೋರಾಟಕ್ಕೆ, ಪಕ್ಷ ಸಂಘಟನೆಗೆ ಒಂದು ಫಲ ಸಿಗುತ್ತೆ ಅಂತ ನಾವೆಲ್ಲರೂ ಕೂಡ ಒಂದು ವಿಶ್ವಾಸವನ್ನು ನಾವೆಲ್ಲರೂ ಕೂಡ ಹೈಕಮಾಂಡಲ್ಲಿ ನಾವು ಹೇಳಿದ್ದೀವಿ. ಹೈಕಮಾಂಡ್ ತೀರ್ಮಾನ. ಪಕ್ಷದಲ್ಲಿ ನಂಬರ್ ಗೇಮ್ ಸದ್ದು ಮಾಡ್ತಿದೆ. ಜುಲೈ 10ರಂದು ಮಾತನಾಡಿದ್ದ ಸಿಎಂ, ಒಂದಿಬ್ಬರು ಶಾಸಕರು ಡಿಕೆ ಸಿಎಂ ಆಗಬೇಕು ಅಂತಿದ್ದಾರೆ ಅನ್ನೋ ಮೂಲಕ ಪರೋಕ್ಷವಾಗಿ ಡಿಕೆಗೆ ಶಾಸಕರ ಬೆಂಬಲ ಇಲ್ಲ ಅಂದಿದ್ರು. ಆದ್ರೆ ಇದೀಗ ಡಿಕೆ ಆಪ್ತ ಇಕ್ಬಾಲ್, ನಂಬರ್ ಮುಖ್ಯ ಅಲ್ಲ, ಹೈಕಮಾಂಡ್ ನಿರ್ದೇಶನ ಮುಖ್ಯ ಅಂದಿದ್ದಾರೆ. ಇಲ್ಲಿ 1 or 2 MLAs ಅವ್ರು ಮುಂದುವರಿ, ಅವರು ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಹೇಳ್ತಾರೆ. ಅವರು ಅಭಿಮಾನಿಗಳು. ನನಗೂ ಕೂಡ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರು ಮುಂದುವರಿಬೇಕು ಅಂತ ಕೆಲವರು ಹೇಳ್ತಾರೆ. ಇದು ಪಾರ್ಟಿ ಡಿಸಿಷನ್ ಅಲ್ಲ, ಅವರು ವೈಯಕ್ತಿಕವಾಗಿ ಹೇಳ್ತಾರೆ. ಪಾರ್ಟಿ ಡಿಸಿಷನ್ ಅಲ್ಲ. ಪಾರ್ಟಿ ಡಿಸಿಷನ್ ಏನು ಹೈಕಮಾಂಡ್ ಅವರು ಏನ್ ತಗೋತಾರೆ ಅದಕ್ಕೆ ಬೋತ್ ಆಫ್ ಅಸ್ ವಿಲ್ ಬಿ ಅಬೈಡಿಂಗ್. ಕಾಂಗ್ರೆಸ್ ಪಕ್ಷ ಒಂದು ಶಿಸ್ತಿನ ಪಕ್ಷ. ಇದರಲ್ಲಿ ವರಿಷ್ಠರ ಮೇಲೆ ಯಾರೂ ಇಲ್ಲ. ವರಿಷ್ಠರು ಒಂದು ಅಂತಿಮವಾದಂಥ ತೀರ್ಮಾನ, ಇಲ್ಲಿ ನಂಬರ್ಸ್ ಅಲ್ಲ, ಒಂದು ತೀರ್ಮಾನ, ಒಂದು ಬದ್ಧತೆಗೆ ನಾವೆಲ್ಲರೂ ಕೂಡ ಇರಬೇಕಾಗ್ತದೆ. ಆದರೆ ಡಿಕೆ ಮಾತ್ರ ಡಿನ್ನರ್ ಸಭೆಗೆ ರಾಜಕೀಯ ಟಚ್ ಕೊಡದೆ ಎಲ್ಲರೂ ಪ್ರೀತಿಯಿಂದ ಕರೆದಿದ್ದಕ್ಕೆ ನಾವೆಲ್ಲ ಸೇರಿದ್ದೀವಿ ಅಂತಿದ್ದಾರೆ. ಶಾಸಕ HC ಬಾಲಕೃಷ್ಣ ಸಮಾನ ಮನಸ್ಕರು ಸೇರಿದ್ದೇವೆ ಎಂದಿದ್ದಾರೆ. ದಿನ ಒಬ್ಬರು ಊಟ ತಂದು ಕೊಡ್ತಾ ಇದ್ದಾರೆ ಲೋಕಲ್ ಅವರು. ಇದು ನಮ್ಮ ಕ್ಷೇತ್ರದವ್ರು. ಹಂಗೆ ಅವರು ಪ್ರೀತಿಯಿಂದ ಕರೀತಾರೆ. ಒಂದೊಂದು ದಿನ ಹೋಗೋದು. ನಾಳಿದ್ದು ನಮ್ಮ ಶೇಟ್ ಕರೆದವನೆ, ಆಸಿಫ್ ಶೇಟ್ ಕರೆದವನೆ, ಫಿರೋಜ್ ಶೇಟ್ ಕರೆದವನೆ. ಹಂಗೆ ಒಂದೊಂದು ದಿನ ಹೋಗೋದು. ನಾವೆಲ್ಲ ಬೆಳಗಾಮಲ್ಲಿ ಇದ್ದೀವಿ. ನಾವು ಸಮಾನ ಮನಸ್ಕರು ಎಲ್ಲ ಒಂದು ಕಡೆ ಸೇರ್ತೀವಿ. ಅದಕ್ಕೆ ಡಿನ್ನರ್ ಪೊಲಿಟಿಕ್ಸ್ ಅಂತ ಯಾಕೆ ಹೇಳ್ತಾರೆ? ಊಟ ಮಾಡೋದೇ ತಪ್ಪ? ನಾವೆಲ್ಲ ಯಾವ ಡಿನ್ನರ್ ಪೊಲಿಟಿಕ್ಸು ಇಲ್ಲ, ಏನೂ ಇಲ್ಲ. ನಾವೆಲ್ಲ ಒಂದು ಕಡೆ ಸೇರಿಕೊಂಡು ಒಂದು ಊಟ ಮಾಡಿದ್ದೀವಿ ಅಷ್ಟೇನಪ್ಪ.
ಸ್ನೇಹಿತರುಗಳು ಕಾಮನ್ ಏನು ಸಮಾನ ಮನಸ್ಕರುಗಳು MLAಗಳು ಏನಿದ್ದೀವಿ ನಾವೆಲ್ಲ ಊಟ ಮಾಡಿದ್ದೀವಿ ಅಷ್ಟೇ. ಇದು ಒಂಥರ ಶಕ್ತಿ ಪ್ರದರ್ಶನ ಅನ್ನೋ ನಾವೆಲ್ಲ ಶಕ್ತಿ ಪ್ರದರ್ಶನ ಏನು ನಡೆಯಲ್ಲ. ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ದ ಫೈನಲ್. 40 ಜನ ಶಾಸಕರು ನಿನ್ನೆ DK ಅವರ ಜೊತೆ ಒಂದು ತೋಟದ ಮನೆಯಲ್ಲಿ ನಾವು ಸೇರಿದ್ದು 40 ಜನ ಶಾಸಕರು ಎಲ್ಲ ಸೇರಿದ್ದು. ಅದೇನು ಶಕ್ತಿ ಪ್ರದರ್ಶನ ಅಲ್ಲ. ಒಂದು ಊಟಕ್ಕೆ ಯಾರೋ ನಮ್ಮ ಸ್ನೇಹಿತರು ಕರೆದಿದ್ರು ನಾವೆಲ್ಲ ಹೋಗಿದ್ದು ಅಷ್ಟೇ. ಬ್ಯೂರೋ ರಿಪೋರ್ಟ್ TV9. ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್.